ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಮೋರ್ ದೆನ್ 100 ಡಿಫೆಕ್ಟಿವ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದನ್ನು ರೋಡ್ ರೋಲರ್ ಯೂಸ್ ಮಾಡಿ ಎಲ್ಲ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಶ್ರೀಘಟ್ಟ ಸರ್ಕಲಲ್ಲಿ. ಈಗ ಲಾಸ್ಟ್ ಮಂತಿಂದ ಇದು ಸ್ಪೆಷಲ್ ಡ್ರೈವ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರಲ್ಲಿ ಓನ್ಲಿ ನಮ್ಮ ಟ್ರಾಫಿಕ್ PSI ಅವರು ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಜೊತೆಗೆ ಟ್ರಾಫಿಕ್ ಸ್ಟೇಷನ್ ಬೇರೆ ಬೇರೆ ಲಿಮಿಟ್ಸಲ್ಲಿ ಕೂಡ ಚಿಕ್ಕಬಳ್ಳಾಪುರ ಟೌನ್ ಆಗಿದೆ, ನಂದಿ ಇದೆ ಮತ್ತು ಚಿಕ್ಕಬಳ್ಳಾಪುರ ರೂರಲ್ ಇದು ಎಲ್ಲ ಸ್ಟೇಷನ್ಸ್ ವತಿಯಿಂದ ಎಲ್ಲ ಗಾಡಿ ವಗೇರ ಚೆಕ್ ಮಾಡಿದ್ದಾರೆ. ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಸುಮಾರು ಗಾಡಿಯಲ್ಲಿ ಡಿಫೆಕ್ಟಿವ್ ಕೂಡ ಸಿಕ್ಕಿದೆ. ಆ ಡಿಫೆಕ್ಟಿವ್ ನಾವು ಎಲ್ಲ ಸೀಸ್ ಮಾಡಿ ಜೊತೆಗೆ ಅದು ಕೂಡ ಇನ್ಶೂರ್ ಮಾಡಿದ್ದೀವಿ ಕಿ ಯಾವುದು ಲಾ ಪ್ರಕಾರ ಇದೆ, ಕಾನೂನು ಪ್ರಕಾರ ಯಾವುದು ಸೈಲೆನ್ಸರ್ ಇದೆ ಅದು ಫಸ್ಟ್ ಹಾಕಿ, ಕಂಪನಿ ಮೇಡ್ ಏನಿದೆ ಅದು ಹಾಕಿ, ಮತ್ತು ಡಿಫೆಕ್ಟಿವ್ ಸೈಲೆನ್ಸರ್ ಏನಿದೆ ಅದು ಅವ್ರದ್ದು ಅದನ್ನು ನಾವು ಸೀಸ್ ಮಾಡಿ ಅವ್ರ ಮೇಲೆ ಫೈನ್ ಹಾಕಿ ಇವತ್ತು ದಿನ ಎಲ್ಲ ಸೇರಿ ನಾವು ಅರೌಂಡ್ 138 ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದೀವಿ. ಸೊ ಇದು ಒನ್ ಟೈಮ್ ಆಗಿದೆ. ಈ ಥರ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಇದು ಎಫರ್ಟ್ಸ್ಗೆ ಕಂಟಿನ್ಯೂ ಮಾಡ್ತೀವಿ. ಮತ್ತು ಆಲ್ ಓವರ್ ದ ಡಿಸ್ಟ್ರಿಕ್ಟ್ ಚಿಂತಾಮಣಿಯಲ್ಲಿ, ಗೌರಿಬಿದನೂರಲ್ಲಿ, ಬಾಗೇಪಲ್ಲಿಯಲ್ಲಿ, ಶಿಲ್ಘಟ್ಟಲ್ಲಿ ಎಲ್ಲ ಕಡೆ ನಾವು ಇದು ಆಲ್ರೆಡಿ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ನಮ್ಮ ಟಾರ್ಗೆಟ್ ಯಾವಾಗ ರೀಚ್ ಆಗುತ್ತೆ ಅಲ್ಲಿ ಕೂಡ ಇದೇ ಥರ ನಾವು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಎಲ್ಲ ಡಿಸ್ಟ್ರಾಯ್ ಮಾಡ್ತೀವಿ ಸರ್. ಜೊತೆಗೆ ಪೊಲೀಸ್ ವತಿಯಿಂದ ಪಬ್ಲಿಕ್ ಜೊತೆಗೆ ಒಂದು ರಿಕ್ವೆಸ್ಟ್ ಇದೆ. ಏನಿದೆಯಾ, ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ಹಾಕ್ತಾರೆ, ಎಸ್ಪೆಷಲಿ ಸೈಲೆನ್ಸರ್ ಇದೆಯಾ ಅಥವಾ ಪ್ರೆಷರ್ ಆನ್ ವಗೇರ ಇದೆಯಾ ಅಥವಾ ಈಗ LED ಲೈಟ್ಸ್ ವಗೇರದು ಕೂಡ ಸ್ಟಾರ್ಟ್ ಆಗಿದೆ. ಜೊತೆಗೆ ಎಮರ್ಜೆನ್ಸಿ ವೆಹಿಕಲ್ಸಲ್ಲಿ, ಪೊಲೀಸ್ ವೆಹಿಕಲ್ಸಲ್ಲಿ ಏನು ಬ್ಲೂ ಆ್ಯಂಡ್ ರೆಡ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ LED, ಅದೇ ಥರ ನಾನು ನೋಡಿದ್ದೀನಿ ಸುಮಾರು ಜನ ಗಾಡಿಯಲ್ಲಿ 4 ವೀಲರ್ಸಲ್ಲಿ 2 ವೀಲರ್ಸಲ್ಲಿ ಅದೇ ಥರದ್ದು ಲೈಟ್ ಹಾಕಿದ್ದಾರೆ. ಪೊಲೀಸ್ಗೆ ಮತ್ತು ಪಬ್ಲಿಕ್ಗೆ ಕೂಡ ಮಿಸ್ಗೈಡ್ ಆಗ್ತಾ ಇದೆ ಈ ಕಾರಣ ಬಗ್ಗೆ. ಸೊ ಅದು ಕೂಡ ನಾವು ಸ್ಪೆಷಲ್ ಡ್ರೈವ್ ಥರ ಎಲ್ಲ ಸೀಸ್ ಮಾಡ್ತಾ ಇದ್ದೀವಿ ಈಗ. ಮತ್ತು ಪಬ್ಲಿಕ್ಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಕಿ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ನಮ್ಮ ಗಾಡಿಯಲ್ಲಿ ಹಾಕಬಾರ್ದು, ಅದು ಕಾನೂನು ಪ್ರಕಾರ ಅಲೌಡ್ ಇಲ್ಲ. ನಾವು ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕ್ರಮ ಆಗುತ್ತೆ ತಗೊಳ್ತೀವಿ, ಫೈನ್ ಹಾಕ್ತೀವಿ. ಅವಶ್ಯಕತೆ ಇದೆ ಗಾಡಿ ಕೂಡ ಸೀಸ್ ಮಾಡ್ತೀವಿ. ಎಷ್ಟು ಫೈನ್ ಮಾಡಿದ್ದೀವಿ. ಸೊ ನಮ್ಮ ಮಾಹಿತಿ ಪ್ರಕಾರ ತುಂಬ ಒಳ್ಳೆಯದು ಕ್ವಾಲಿಟಿದು ಕೂಡ ಇದೆ. ಅಂದರೆ 50,000 ಪರ್ ಸೈಲೆನ್ಸರ್ದು ಕಾಸ್ಟ್ ಕೂಡ ಇದೆ. ಈ ಥರದ್ದು ಬೇರೆ ಬೇರೆ ಥರದ್ದು ವೆರೈಟಿ ಸಿಗುತ್ತೆ. ಯಾವುದು ಸೈಲೆನ್ಸರಲ್ಲಿ ಪಟಾಕ ಥರ ಸೌಂಡ್ ಇದೆಯಾ, ಯಾವುದು ಸೈಲೆನ್ಸರಿಂದ ಫೈರ್ ಥರ ಕಾಣಿಸ್ತಾ ಇದೆ ಬ್ಯಾಕ್ ಸೈಡಿಂದ. ಸೊ ಈ ಥರ ಬೇರೆ ಬೇರೆ ಥರದ್ದು ನಾವು ಸೀಸ್ ಮಾಡಿದ್ದೀವಿ. ಹೈಯೆಸ್ಟ್ ಕಾಸ್ಟ್ ನಮ್ಮ ಪ್ರಕಾರ ಈಗ ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ 50,000 ಸೈಲೆನ್ಸರ್ಸ್ ಇದೆ. 3-4 ಸೈಲೆನ್ಸರ್ಸ್ ಈ ಥರ ನಾವು ಸೀಸ್ ಮಾಡಿ ಡಿಸ್ಟ್ರಾಯ್ ಮಾಡಿದ್ದೀವಿ. ಸರ್, ಬಸ್ಗಳಲ್ಲಿ ಹೋಗ್ತಾ ಇರ್ತಕ್ಕಂಥ ಹುಡುಗಿಯರಿಗೆ ಚಮಕಾಯಿಸಕ್ಕೆ ಮತ್ತು ಅವರಿಗೆ ಇಂಪ್ರೆಸ್ ಮಾಡೋದಕ್ಕೆ ಬುಲೆಟ್ಗಳೇ ಬರ್ತದೆ ನೋಡಿ. ಇದು ಕೂಡ ಈ ಥರ ಕೂಡ ಅವ್ರದ್ದು ವಿಚಾರ ಇದೆ. ಯಾರು ಈ ಥರ ಮಾಡ್ತಾ ಇದ್ದಾರೆ ಅದು ಕೂಡ ಅವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದೇ ಕಾರಣ ನಾವು ಸ್ಕೂಲ್ಸ್, ಕಾಲೇಜಸ್ ಹತ್ತಿರ ಯಾವುದು ಅವ್ರದ್ದು ಕ್ಲೋಸಿಂಗ್ ಟೈಮ್, ಓಪನಿಂಗ್ ಟೈಮ್ ಇದೆ, ನಮ್ಮ ಪೊಲೀಸ್ದು ಪ್ರೆಸೆನ್ಸ್ ಇನ್ಕ್ರೀಸ್ ಮಾಡಿದ್ದೀವಿ. ಪ್ರತಿದಿನ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನಿಂದ ಮತ್ತು ಬೇರೆ ಬೇರೆ ಸ್ಟೇಷನ್ಸಿಂದ ಸ್ಟಾಫ್ ಹೋಗ್ತಾ ಇದೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದೆ ಈ ಥರ ಯಾರು ತೊಂದರೆ ಮಾಡ್ತಾ ಇದೆ, ಟೀಸಿಂಗ್ ವಗೇರ ಮಾಡ್ತಾ ಇದೆ. ಸೊ ನಮಗೆ ಇನ್ಫಾರ್ಮ್ ಮಾಡ್ತಾರೆ, ನಾವು ಖಂಡಿತ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡ್ತೀವಿ. ಹುಡುಗಿಯನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಈ ಥರ ಬೈಕ್ ಸೈಲೆನ್ಸರ್ ಮಾಡಿಫೈ ಮಾಡ್ತಾ ಇದ್ದಾರೆ ಸರ್. ನೋಡಿ, ಅದು ಓನ್ಲಿ ರೀಸನ್ ಈ ಥರ ಇದೆ, ಈ ಥರ ಇಲ್ಲ. ಈ ಓನ್ಲಿ ಇಂಪ್ರೆಸ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ಏನಿದೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಸೋಷಿಯಲ್ ಮೀಡಿಯಲ್ಲಿ ನೋಡಿ ಇದು ಜಾಸ್ತಿ ಇದೆ ಕಿ ಬೇರೆ ಜನಗೆ ನೋಡಿಕೊಂಡು ಇವರು ಕೂಡ ಹಾಕಿದ್ದಾರೆ, ನಾನು ಕೂಡ ಹಾಕ್ತಿದ್ದಾರೆ. ಈ ಥರದ ವಿಚಾರ ಜಾಸ್ತಿ ಇದೆ ಜನಗೆ ಮನಸ್ಸು ಮೇಲೆ. ಸೊ ಅದು ಇದೆ. ನಾವು ಎಲ್ಲರಿಗೆ ವಾಚ್ ಮಾಡ್ತಾ ಇದ್ದೀವಿ ಈಗ. ಮತ್ತೆ ಇದು ಈ ಥರ ಪ್ರೋಗ್ರಾಮ್ ಆಗಿದೆ. ಸೊ ನನಗೆ 100% ನಂಬಿಕೆ ಇದೆ ಕಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಕಾನೂನು ಪ್ರಕಾರ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಏನೇನು ಕಾನೂನು ಇದೆ, ಟ್ರಾಫಿಕ್ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದೇ ಥರ ಎಲ್ಲರೂ ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಹೆಲ್ಮೆಟ್ ಹಾಕ್ತಾರೆ, ಓವರ್ ಸ್ಪೀಡಿಂಗ್ ಮಾಡಲ್ಲ, ಈ ಥರ ಎಲ್ಲರೂ ಹೋಗ್ತಾರೆ. ನಮಗೆ ಏನೂ ತೊಂದರೆ ಇಲ್ಲ. ಟ್ರಾಫಿಕ್ ಕೆಲಸ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಸ್ಟಾರ್ಟ್ ಮಾಡ್ತಾರೆ, ಫಾಲೋ ಮಾಡೋಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಆಟೋಮೆಟಿಕ್ಲಿ ಪೊಲೀಸ್ದು ಕೆಲಸ, ಟ್ರಾಫಿಕ್ ಪೊಲೀಸ್ದು ಕೆಲಸ ಕಡಿಮೆ ಆಗುತ್ತೆ. ಸೊ ನಮಗೆ ಅದು ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಇದೆ ಕಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಏನಿದೆಯಾ, ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಏನೇನು ಸೆಕ್ಷನ್ಸ್ ಇದೆ ಅದನ್ನು ಸರಿಯಾಗಿ ಈ ಥರ ಫಾಲೋ ಮಾಡಿ. ಅದು ನಿಮ್ಮ ಸೇಫ್ಟಿ ಬಗ್ಗೆ ಇದೆ. ಮತ್ತು ನಿಮ್ಮ ಜೊತೆಗೆ ಪಬ್ಲಿಕ್ ಯಾರು ಇದೆ ರೋಡಲ್ಲಿ ಅವ್ರದ್ದು ಕೂಡ ಸೇಫ್ಟಿ ಇರಬೇಕು. ಅದು ಎಲ್ಲರಿಗೆ ಗಾಡಿ ಮತ್ತೆ ರಿಕ್ವೆಸ್ಟ್ ಮಾಡಬೇಕು, ಎಲ್ಲರೂ ಫಾಲೋ ಮಾಡಬೇಕು ಟ್ರಾಫಿಕ್. ಬೈಕ್ ರೈಡರ್ಸ್ ಮಾತ್ರ ಹೇಳಿದ್ದೀರಾ ಇಲ್ಲ ಅಂಗಡಿನವ್ರಿಗೆ ಹೇಳಿದ್ದೀರಾ ಸರ್? ನೋಡಿ, ಎಕ್ಸ್ಟ್ರಾ ಸೈಲೆನ್ಸಲ್ಲಿ
ಬೇರೆ ಬೇರೆ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ಇದೆ, ಅದು ಬೇರೆ ಬೇರೆ ಮೆಕ್ಯಾನಿಕ್ ಶಾಪ್ಸ್ ಇದೆ ಅಥವಾ ಅಂಗಡಿ ಇದೆ, ಅಲ್ಲಿ ಸಿಗ್ತಾ ಇದೆ. ಅಲ್ಲಿ ಕೂಡ ನಾವು ಆ ಅಂಗಡಿಗಳಿಗೆ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ, ಅವರಿಗೆ ಕೂಡ ವಾರ್ನ್ ಮಾಡಿದ್ದೀವಿ. ಈ ಥರ ಅವರು ಅದನ್ನು ಫಿಟ್ ಮಾಡ್ತಾರೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ನೋಡಿ, ಅವ್ರದ್ದು ಗಾಡಿ ಇದೆ, ಸೊ ಈಗ ಫ್ಯಾಷನ್ ಥರ ಆಗಿದೆ. ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾರೆ, ಬೇರೆ ಬೇರೆ ವಿಡಿಯೋಸ್ ಥರ ನೋಡ್ತಾರೆ. ಜೊತೆಗೆ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ಅವೈಲೇಬಲ್ ಇದೆಯಾ, ಸೊ ಆಮೇಲೆ ಅವ್ರಿಗೆ ಫನ್ ಟೈಪ್ ಆಗ್ತಾ ಇದೆ, ಮಜಾ ಥರ ಮಾಡ್ತಾ ಇದ್ದಾರೆ, ವಿಡಿಯೋಸ್ ಮಾಡ್ತಾ ಇದ್ದಾರೆ. ನಾವು ವೀಲಿ ಮಾಡಿದ್ದೀವಿ ಹೈವೇ ಹತ್ರ ಹೋಗಿ, ಅಥವಾ ಈ ಥರ ಡಿಫೆಕ್ಟಿವ್ ಸೈಲೆನ್ಸರ್ ಅಲ್ಲಿ ಬೇರೆ ಬೇರೆ ಥರ ಸೌಂಡ್ಸ್ ಬರ್ತಾ ಇದೆ, ಪಟಾಕ ಬರ್ತಾ ಇದೆ. ಸೊ ಇದು ಏನಿದೆ, ಪಬ್ಲಿಕ್ಗೆ ಜಾಸ್ತಿ ನ್ಯೂಸೆನ್ಸ್ ಬರ್ತಾ ಇದೆ. ಈ ಕಾರಣ ಬಗ್ಗೆ ನಾವು ಇದು ಕ್ರಮ ತಗೊಂಡಿದ್ದೀವಿ. ಈಗ ಎಲ್ಲಿ ಏನಿದೆ, ಎಲ್ಲರೂ ಬೇರೆ ಗಾಡಿಗೆ ನೋಡ್ತಾರೆ ಸೊ ಅವರಿಗೆ ಮೋಟಿವೇಶನ್ ಸಿಗುತ್ತೆ. ಈ ಕಾರಣ ಬಗ್ಗೆ ನಾವು ಇದು ಪಬ್ಲಿಕ್ ಪ್ಲೇಸಲ್ಲಿ ಇದನ್ನು ಡಿಸ್ಟ್ರಾಯ್ ಮಾಡಿದ್ದೀವಿ. ಅಟ್ಲೀಸ್ಟ್ ಅವರು ನೋಡ್ತಾರೆ ಹೇಗೆ ನಾವು ಇನ್ಸಿಡೆಂಟ್ ಆಗಿ ಪ್ರಿವೆನ್ಷನ್ ಮಾಡೋಕ್ಕೆ ಮತ್ತು ಕೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅವ್ರ ಮೇಲೆ. ಸೊ ದಟ್ ದೇ ಕ್ಯಾನ್ ಸ್ಟಾಪ್ ಡೂಯಿಂಗ್. ಜೊತೆಗೆ ಇದು ಇಲ್ಲ, ನಾವು ಆ ಟೈಮ್ಗೆ ಅವರಿಗೆ ಸೀಸ್ ಮಾಡಿದ್ದೀವಿ ಗಾಡಿಗೆ. ಜೊತೆಗೆ ಆ ಟೈಮ್ಗೆ ಟೋಟಲ್ ಏನೇನು ಸಿಕ್ಕಿದೆ ಇಟ್ಟು ಈಗ ನಮ್ಮಲ್ಲಿ 2024 ಫ್ರಮ್ ಜನವರಿ ಟು ಆಗಸ್ಟ್ 8 ಅಲ್ಲಿ ಟೋಟಲ್ ಅರೌಂಡ್ 15,000 ಕೇಸಸ್ ಆಲ್ರೆಡಿ ಆಗಿದೆ. ನಾವು ಅರೌಂಡ್ 65 lakhs ಫೈನ್ ಕಲೆಕ್ಟ್ ಮಾಡಿದ್ದೀವಿ, ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಡ್ರಂಕ್ ಡ್ರೈವಿಂಗು ಕೂಡ ನಡ್ತಾ ಇದೆ, ಸ್ಪೆಷಲ್ ಡ್ರೈವ್ ಡ್ರಂಕ್ ಡ್ರೈವಿಂಗಲ್ಲಿ ಕೂಡ ಈ ವರ್ಷ ಸುಮಾರು ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ವೀಲಿಂಗ್ದು ಕೂಡ 15th ಆಗಸ್ಟ್ ಟೈಮ್ ಆದಮೇಲೆ ನಾವು ವೀಲಿಂಗ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ಗಾಡಿ ನಂದಿ ಸ್ಟೇಷನಲ್ಲಿ ಮತ್ತು ಟ್ರಾಫಿಕ್ ಸ್ಟೇಷನಲ್ಲಿ ಚಿಂತಾಮಣಿಯಲ್ಲಿ ಗಾಡಿ ನಾವು ಸೀಸ್ ಮಾಡಿದ್ದೀವಿ. ಸೊ ಅದೇ ಥರ ಕಂಟಿನ್ಯೂಸ್ ಆಗಿ ನಮ್ಮದು ವಿಚಾರ ಏನಿದೆ, ಫಸ್ಟ್ ಟ್ರಾಫಿಕ್ ಶುಡ್ ಬಿ ಗುಡ್, ಟ್ರಾಫಿಕ್ ಸಿಚುವೇಶನ್ ಹಾಳಾಗಬಾರ್ದು. ಸೊ ಈ ಥರದ ಬಗ್ಗೆ ನಾವು ಇದು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಿಬ್ಬಂದಿ ಯಾರಿದೆ ಅವರದ್ದು ಪ್ರೆಸೆನ್ಸ್ ನಾವು ಇನ್ಕ್ರೀಸ್ ಮಾಡಿದ್ದೀವಿ, ಪಾಯಿಂಟ್ ಯೂಸೇಜ್ ಕೊಟ್ಟಿದ್ದೀವಿ, ಟ್ರಾಫಿಕ್ ಮ್ಯಾನೇಜ್ ಮಾಡಿದ್ದೀವಿ.